ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 13ರ ಮೊದಲನೇ 2 ಸ್ಪರ್ಧಿಗಳು ಇದೀಗ ಆಯ್ಕೆಯಾಗಿದ್ದಾರೆ. ಹೌದು ಸ್ನೇಹಿತರೆ, ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು 2 ಸ್ಪರ್ಧಿಗಳು ಮನೆಗೆ ಎಂಟ್ರಿ ಕೊಡಲು ಸಿದ್ಧರಾಗಿದ್ದಾರೆ. ಹಾಗಾದ್ರೆ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆದ ಸ್ಪರ್ಧಿಗಳು ಯಾರು ಮತ್ತು ಯಾವ ಸ್ಪರ್ಧಿಗಳು ಬಿಗ್ ಬಾಸ್ ಮನೆ 13ರ ಮನೆಯಲ್ಲಿ ಎಂಟ್ರಿ ಕೊಡಲಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದು ಇಬ್ಬರು ಸ್ಪರ್ಧಿಗಳು. ಹೌದು ಸ್ನೇಹಿತರೆ, ಯಾವ್ಯಾವ ಸ್ಪರ್ಧೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಯಾಕಂತಂದ್ರೆ ಬಿಗ್ ಬಾಸ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀನಿ. ಆ ಕಾರಣದಿಂದ ಈ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಕನ್ನಡ ಬಿಗ್ ಬಾಸ್ ಸೀಸನ್ 13 ಆರಂಭವಾಗುವುದಕ್ಕೆ 2 ದಿನ ಬಾಕಿ ಉಳಿದಿದೆ. ಹೌದು ವೀಕ್ಷಕರೇ, ಇದರ ನಡುವೆ ಕಲರ್ಸ್ ಕನ್ನಡ ಸಾಮಾಜಿಕ ಮಾಧ್ಯಮ ಇನ್ಸ್ಟಾಗ್ರಾಮ್ ನಲ್ಲಿ ಪ್ರೋಮೋ ಒಂದನ್ನಾದ್ರೆ ಹಂಚಿಕೊಂಡಿತ್ತು. ಅದರಲ್ಲಿ 4 ತೀರ್ಪುಗಾರರು ಇವತ್ತಿಗೆ ಬಿಗ್ ಬಾಸ್ ಮನೆಗೆ ಹೋಗಲು ಗ್ರೀನ್ ಸಿಗ್ನಲ್ ಆದ್ರೆ ನೀಡಿದ್ದಾರೆ. ಇನ್ನು ಆಗಸ್ಟ್ 16ರಂದು ಅಧಿಕೃತವಾಗಿ ಆರಂಭವಾಗುತ್ತಿರುವ ಬಿಗ್ ಬಾಸ್ ಸೀಸನ್ 13ಕ್ಕೆ ಯಾವೆಲ್ಲ ಸ್ಪರ್ಧಿಗಳು ಎಂಟ್ರಿ ಕೊಡಲಿದ್ದಾರೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ಆದರೆ ಜನಸಾಮಾನ್ಯರು ಬಿಗ್ ಬಾಸ್ ಮನೆಗೆ ಹೋಗಬೇಕೆಂದರೆ ಈ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು. ಸಾಮಾನ್ಯ ಜನರು ತಮ್ಮ ಸಾಮರ್ಥ್ಯ ಕೌಶಲ್ಯವನ್ನು ತೀರ್ಪುಗಾರರ ಮುಂದೆ ಪ್ರದರ್ಶಿಸಬೇಕಾಗುತ್ತದೆ ಅಂತಾನೆ ಹೇಳ್ಬಹುದು. ಇನ್ನು ಮೊದಲನೇ ಬಾರಿಗೆ ಅಗ್ನಿ ಪರೀಕ್ಷೆಯಲ್ಲಿ 20 ವರ್ಷದ ಯುವತಿಗೆ ತೀರ್ಪುಗಾರರು ಗ್ರೀನ್ ಸಿಗ್ನಲ್ ಆದರೆ ಕೊಟ್ಟಿದ್ದಾರೆ. ಆಕೆಯ ಹೆಸರು ಕುಮಾರಿ. ಛೋಟಾ ಪ್ಯಾಕೆಟ್ ಬಡ ಧಮಾಕ ಎನ್ನುತ್ತಾ ಕುಮಾರಿ ವೇದಿಕೆಗೆ ಆಗಮಿಸಿದ್ದಾಳೆ. ಆಗ ತಮ್ಮ ಸಹಜ ವ್ಯಕ್ತಿತ್ವ ಮತ್ತು ಮುಗ್ಧ ಮಾತುಗಳ ಮೂಲಕವೇ ತೀರ್ಪುಗಾರರ ಹೃದಯ ಆದರೆ ಗೆದ್ದಿದ್ದಾರೆ. ಬಳಿಕ ನಿರೂಪಕ ನಿರಂಜನ್ ದೇಶಪಾಂಡೆ ಅವರು ಹೇಳಿದ ಮಾತಿಗೆ ತಮಾಷೆಯಾಗಿ ಉತ್ತರಿಸಿದ ಕುಮಾರಿಗೆ ನಟಿ ಸಂಗೀತ ಶೃಂಗೇರಿ ಅವರು ಸ್ಟಾರ್ ಅಂಟಿಸಿ ಬಿಗ್ ಬಾಸ್ ಮನೆಗೆ ಹೋಗುವ ಅವಕಾಶ ಆದರೆ ನೀಡಿದ್ದಾರೆ. ಹೌದು ಸ್ನೇಹಿತರೆ, ಅಗ್ನಿ ಪರೀಕ್ಷೆಯ ಮತ್ತೊಂದು ವಿಶೇಷ ವಿಷಯವೆಂದರೆ ವಯಸ್ಸಿಗೆ ಯಾವುದೇ ಮಿತಿ ಇಲ್ಲ ಎಂಬುದು. ಹೌದು ವೀಕ್ಷಕರೇ, ಅನುಭವದೊಂದಿಗೆ ಬಂದಿರುವ ಕೋಲಾರ ಜಿಲ್ಲೆಯ ಬಂಗಾರಪೇಟೆ 72 ವರ್ಷದ ರತ್ನ ವೇದಿಕೆಯ ಮೇಲೆ ಆಗಮಿಸಿ ಎಲ್ಲರಿಗೂ ಅಚ್ಚರಿಯಾದರೆ ಮೂಡಿಸಿದರು. ಇಲ್ಲಿಯವರೆಗೆ 72 ವರ್ಷದವರು ಎಷ್ಟು ಜನ ಬಂದಿದ್ದಾರೆ ಹೇಳಿ ಎಂದು ತೀರ್ಪುಗಾರರಿಗೆ ಕೇಳಿದ್ದಾರೆ. ಬಳಿಕ ವಿನಯ್ ಗೌಡ ಊಟದ ಕೊರತೆ ಇದ್ದಾಗ ಆರೋಗ್ಯ ಹಾಳಾಗುತ್ತೆ ಅನ್ನೋದು ಇದೆ ಎಂದು ಕೇಳಿದಾಗ ಆಗ ರತ್ನ ಅವರು ತೊಡೆ ತಟ್ಟಿ ಆಡುತ್ತೇನೆ ಎಂದಿದ್ದಾರೆ. ರತ್ನ ಅವರ ಉತ್ಸಾಹವನ್ನು ಮೆಚ್ಚಿದ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಆದಂತ ವಿನಯ್ ಗೌಡ ಅವರು ಬಂಗಾರಪೇಟೆ ಆನೆ ಎಂಬ ಬಿರುದನ್ನು ಅವರಿಗೆ ಕೊಟ್ಟಿದ್ದಾರೆ. ರತ್ನ ಹಾಗೂ ಕುಮಾರಿ ಇಬ್ಬರು ಅಗ್ನಿ ಪರೀಕ್ಷೆಯಲ್ಲಿ ಆಯ್ಕೆಯಾದ ಸ್ಪರ್ಧಿಗಳಾದ್ರೆ ಆಗಿದ್ದಾರೆ. ಹೌದು ವೀಕ್ಷಕರೇ, ನಿಮ್ಮ ಪ್ರಕಾರ ಈ ಇಬ್ಬರ ಸ್ಪರ್ಧಿಗಳ ಬಗ್ಗೆ ಏನೆಲ್ಲ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ.